ನೀರಿನಲ್ಲಿ ಮುಳುಗಿ ಯುವಕ ಸಾವು. ಇಂಡಿಪೆಂಡೆನ್ಸ್ ಸಂಗ್ರಾಮಕ್ಕೆ ಸ್ವಾಗತ. ಧಾರವಾಡ ನಗರದ ಲುಚ್ಚಂಬ್ಳಿ ಬಾವಿಯಲ್ಲಿ ಈಜಲು ಹೋಗಿದ್ದ ತೇಜಸ್ವಿ ನಗರದ ನಿವಾಸಿ ಲಕ್ಷಿತ್ ಉಪ್ಪಾರ್ ಎಂಬ 17 ವರ್ಷದ ಯುವಕ ನೀರಿನಲ್ಲಿ ಮುಳುಗಿ ರವಿವಾರ ಮೃತಪಟ್ಟಿದ್ದಾನೆ. ಲಕ್ಷಿತ್ ಉಪ್ಪಾರ್ ಮತ್ತು ಆತನ ಸ್ನೇಹಿತರು ಲುಚ್ಚಂಬ್ಳಿ ಬಾವಿಯಲ್ಲಿ ಈಜಲು ಹೋಗಿದ್ದರು. ಆ ವೇಳೆ ಲಕ್ಷಿತ್ ಉಪ್ಪಾರ್ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಧಾರವಾಡದಲ್ಲಿ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಯುವಕ ಮೃತದೇಹವನ್ನು ಬೆಳಗಾವಿಯ ಸೋಷಿಯಲ್ ವರ್ಕರ್ ಟೀಮ್, SDRF ಮತ್ತು ಸ್ಥಳೀಯ ಆಡಳಿತ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಜಲಮೂಲಗಳ ಬಳಿ ಫೋಟೋ ತೆಗೆಯುವಾಗ ಎಚ್ಚರ ವಹಿಸಿ ಎಂದು ನಾಗರಿಕರಿಗೆ ಮನವಿ. ಧಾರವಾಡದಲ್ಲಿ ನಿನ್ನೆ ವಿಹಾರಕ್ಕೆ ತೆರಳಿದ್ದ ಯುವಕನೊಬ್ಬ ಆಕಸ್ಮಿಕವಾಗಿ ನೀರಿನಲ್ಲಿ ಬಿದ್ದು ಮೃತಪಟ್ಟ ಘಟನೆ ದುರಂತದಲ್ಲಿ ಅಂತ್ಯಗೊಂಡಿದೆ. ನಿನ್ನೆ ತಡರಾತ್ರಿ ಸಹಾಯಕ್ಕಾಗಿ ತುರ್ತು ಮನವಿಗೆ ಬಂದ ತಕ್ಷಣ ಬೆಳಗಾವಿ ಮೂಲದ ಸೋಷಿಯಲ್ ವರ್ಕರ್ ಟೀಮ್ ಸದಸ್ಯರಾದ ಅವಧೂತ್ ತುರ್ವೇಕರ್, ಪದ್ಮ ಪ್ರಸಾದ್ ಹುಲಿ, ಮೈಕಲ್ ಪಿಂಟೋ ಮತ್ತು ಸುಧಾಕರ್ ಭವಾನಿಮಠ್ ಅವರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಇವರು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ಧಾರವಾಡ ಸ್ಥಳೀಯ ತುರ್ತು ಸೇವಾ ಸಿಬ್ಬಂದಿಯೊಂದಿಗೆ ಸೇರಿ ಜಂಟಿ ಶೋಧ ಕಾರ್ಯಾಚರಣೆಯನ್ನ ಕೈಗೊಂಡು ತಂಡಗಳ ಅವಿತರ ಹಾಗೂ ಸಂಘಟಿತ ಪ್ರಯತ್ನದ ಫಲವಾಗಿ ನೀರಿನಲ್ಲಿ ಯುವಕ ಮೃತದೇಹವನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿ ಹೊರತೆಗೆದಿದ್ದಾರೆ. ಸ್ಥಳೀಯ ನಿವಾಸಿಗಳು ಮತ್ತು ಅಧಿಕಾರಿಗಳು ರಕ್ಷಣಾ ತಂಡಗಳ ತ್ವರಿತ ಸ್ಪಂದನೆ ಹಾಗೂ ಸಮನ್ವಯವನ್ನ ಶ್ಲಾಘಿಸಿದರು. ಅದೇ ವೇಳೆ ಸೋಷಿಯಲ್ ವರ್ಕರ್ ಟೀಮ್ ಪ್ರವಾಸಿಗರು ಮತ್ತು ಯುವಕರಿಗೆ ಪ್ರಮುಖ ಮನವಿಯೊಂದು ಮಾಡಿದೆ. ಅಪಾಯಕಾರಿ ಜಲಮೂಲಗಳ ಬಳಿ ಫೋಟೋ ತೆಗೆಯುವಾಗ ಅತ್ಯಂತ ಎಚ್ಚರ ವಹಿಸಬೇಕು ಮತ್ತು ಅಪಾಯಕಾರಿ ಸಾಹಸಗಳಿಗೆ ಮುಂದಾಗಬಾರದು ಎಂದು ಮನವಿಯನ್ನ ಮಾಡಿಕೊಂಡರು. ನಿನ್ನೆ 4 ಜನ ಹುಡುಗರು ಕೂಡಿ ಅಡ್ಡಾಡ್ಕೊಂತ ಬಂದು ಇಲ್ಲಿ ಬಾವಿಗೆ ಬಂದಾರ. ಅವ್ರು ಬಾವಿಗೆ ಬಂದಾಗ ಈಸಾಡಕ್ಕೆ ಬರಂಗಿಲ್ಲ ಹುಡುಗಕ್ಕೆ. ಈಸಾಡ್ಕೊಂತ ಹೋದಾಗ ಅದ್ರಾಗ ಬಿದ್ದಾನ. ಬಿದ್ದುಗಳೇ ಆಮೇಲೆ 4 ಜನ ಹುಡುಗರು ಸೇರಿದಾಗ 3 ಹುಡುಗರು ಅವ್ನ ಫೋನ್ಲಿನ ಫೋಟೋ ತೆಗ್ದಾರೆ. ಫೋಟೋ ತಗೊಂಡು ಆಮೇಲೆ ಮನೆಗೆ ಹೋಗಿ ತೋರ್ಸಾರ, ಹಿಂಗಾಗೈತಿ ನಿಮ್ಮ ಹುಡುಗ ಬಾವಿಯಾಗ ಬಿದ್ದಾನಂತೆ. ಮನೆಗೆ ಹೋಗಿ ಅವ್ರ ಮಮ್ಮಿ ಮುಂದೆ ಹೇಳ್ಯಾರ. ಮಮ್ಮಿ ಮುಂದೆ ಹೇಳಿ ಅವ್ರು ಬಂದು ಅವ್ರು ಹುಡುಗರು ಕರ್ಕೊಂಡು ಹೋಗಿ ಸ್ಟೇಷನ್ಗೆ ಹೋಗಿ ಅವ್ರು ಕಂಪ್ಲೇಂಟ್ ಮಾಡಿಸಿ ಅವ್ರನ್ನ ಕರ್ಕೊಂಡು ಹೋಗಿ ಮೇಲೆ ಇಲ್ಲಿ ಬಂದು ಆಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಇಲ್ಲಿ ಬಂದಿದ್ದಾರೆ. ಇಲ್ಲ ರೀ, ಅಂದ್ರೆ ಅವರು ಏನು ಜಗಳದು ಏನಿಲ್ಲ, ಏನು ಹೇಳೇ ಅಲ್ರಿ ಅವ್ರು. ಹಂಗೆ ಬಂದಾರ ಫ್ರೆಂಡ್ಸ್ ಕೂಡ. ನಿಮ್ಗೆ ಏನಾಗ್ಬೇಕು ಸರ್ ಹುಡುಗ? ನಮಗೆ ಹಳೆ ಆಗ್ಬೇಕು. ನಾವು ಕಾಲೇಜ್ ಹೋಗಿದ್ರು. ಫಸ್ಟ್ ಇಯರ್ ITI ಕಾಲೇಜ್ ಹಚ್ಚಿದ್ರಿ. ರಾಯಪುರ ಕಡೆ ಒಂದು ITI ಕಾಲೇಜ್ ಹಚ್ಚಿದ್ರಿ. ನಮಗೆ ಗೊತ್ತಾಗಿದ್ದು 7:30 ಮೇಲೆ ರಾತ್ರಿ ಸಾಯಂಕಾಲ. ನಿನ್ನೆ ನಮಗೆ ಅಂದ್ರೆ ಅವ್ರ ಮನೆಯವ್ರು ಯಾರು ಹೇಳಿರಲ್ಲ. ಆಮೇಲೆ ನಮ್ಮ ಮಿಸ್ಸಸ್ ಅವ್ರ ತಮ್ಮ ಹೇಳಿದ್ರೆ ಹಿಂಗಾಗಿತ್ತಂತ, ನಿಮ್ಗೆ ಯಾರೋ ಫೋನ್ ಮಾಡಿದ್ರು ಹೆಂಗಂತ ನಮ್ಗೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲಪ್ಪ ಅಂತಂದೆ. ಆಮೇಲೆ ನಾವು ಬಂದು ಹೋಗಿದ್ವಿ ರಾತ್ರಿ. ಅವಾಗ ಇನ್ನೂ ಇದು ಮಾಡತ್ತಿದ್ರು, ಹುಡುಕಾಡತ್ತಿದ್ರು. ಅವಾಗೇನು ಸಿಗಲಿಲ್ಲ. ಈಗ ಬೆಳಿಗ್ಗೆ ಮತ್ತೆ 8:00 ಬಂದಿವಿ. 4 ಜನ ಬಂದಿದ್ರು. ಒಬ್ಬನೇ ಮಗ, ಆಮೇಲೆ 2 ಹೆಣ್ಮಕ್ಳು. ತಂದೆ ದುಬೈದೊಳಗೆ ಟೈಲ್ಸ್ ಫ್ಯಾಕ್ಟ್ರಿ ಒಳಗೆ ಸೂಪರ್ವೈಸರ್ ಅಂತ ಇದ್ದಾರೆ. ಅವ್ರ ಮನೆ ಮನೆಯಲ್ಲ ಹೊಸ ಆಸ್ಪತ್ರೆ ತಗೊಂಡು ಸಿವಿಲ್ ಆಸ್ಪತ್ರೆ ತಗೊಂಡಿದ್ದಾರೆ. ಈಗ ಅವರ ಪೊಲೀಸರು ನೀವು ಬಂದು ಸ್ಟೇಟ್ಮೆಂಟ್ ಕೊಟ್ರಿ, ಆಮೇಲೆ ನಾವು ಅದನ್ನ ಒಂದು 2 ಗಂಟೆ ಆಗತ್ತೆ ನಾವು ಗೋಡೆ ಕೊಡ್ತೇವೆ ಅಂತ ಹೇಳಿದ್ರು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಘವೇಂದ್ರ.